ನಮಸ್ಕಾರ ವೀಕ್ಷಕರೇ, ಇವತ್ತು ಅವಲಕ್ಕಿ ಮಾಡೋದನ್ನು ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಶೇಂಗಾ, ಉದ್ದಿನಬೇಳೆ, 2 ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, 4 ಹಸಿಮೆಣಸಿನಕಾಯಿ, ಕರಿಬೇವು, 1 ಟೇಬಲ್ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, ಅರ್ಧ ನಿಂಬೆಹಣ್ಣಿನ ರಸ ಹಾಗೂ ಒಗ್ಗರಣೆಗೆ ಎಣ್ಣೆ. ಈ ಬಟ್ಟಲಿನಿಂದ ನಾನು 1.5 ಕಪ್ ಅವಲಕ್ಕಿ ತಗೋತಾ ಇದ್ದೀನಿ. ಅವಲಕ್ಕಿ ಸ್ವಚ್ಛ ಮಾಡಿಕೊಳ್ಳಿ. 2 ಸರಿ ನೀರು ಹಾಕಿ ಇದನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳಿ. 2 ರಿಂದ 3 ನಿಮಿಷ ನೀರಿನಲ್ಲಿ ನೆನೆಯಲು ಬಿಡಿ. ನೀರು ತೆಗೆದ ನಂತರ ಹೀಗಿರಬೇಕು. ಒಂದು ಕಡಾಯಿಯಲ್ಲಿ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಹಾಕಿ, ನಂತರ ಸಾಸಿವೆ ಹಾಕಿ ಚಿಟಪಟ ಅಂದ ನಂತರ ಜೀರಿಗೆ ಹಾಕಿ, ನಂತರ ಕಡಲೆಬೇಳೆ, ಶೇಂಗಾ, ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ನಂತರ ಈರುಳ್ಳಿ ಹಾಕಿ, ಈರುಳ್ಳಿ ಕೆಂಪಾಗುವವರೆಗೆ ಹುರಿದುಕೊಂಡು ಕರಿಬೇವನ್ನು ಹಾಕಿ, ಚಿಟಿಕೆ ಅರಿಶಿನ ಹಿಟ್ಟು ಹಾಕಿ, ಸಕ್ಕರೆ, ಉಪ್ಪು ಎಲ್ಲವನ್ನು ಹಾಕಿ, ತೋಯಿಸಿರೋ ಅವಲಕ್ಕಿಯನ್ನು ಹಾಕಿ, ಅರ್ಧ ನಿಂಬೆಹಣ್ಣಿನ ರಸವನ್ನು ಇದರಲ್ಲಿ ಮಿಶ್ರಣ ಮಾಡಿ. ಈಗ ಬಿಸಿಯಾಗಿರೋ ರುಚಿಯಾಗಿರೋ ಅವಲಕ್ಕಿ ತಿನ್ನಲು ಸಿದ್ಧವಾಗಿದೆ.